ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ ನೋಡ್ರಿ, ದಯವಿಟ್ಟು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕಂತಂದ್ರೆ ನಾನು ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಯಾವುದೇ ಮಾಹಿತಿ ಆಗಿರ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಇದು ಉದ್ಯೋಗದ ಮಾಹಿತಿ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ಸ್ ಅಂತ ಇದೆಲ್ಲ ಸ್ನೇಹಿತರೆ, ಇದು ಉದ್ಯೋಗದ ಮಾಹಿತಿಯನ್ನು ನೀಡ್ತೀನಿ ರೀ. ಮತ್ತೇನೇನ್ರಿ, ಯಾವುದೇ ರೀತಿಯಾದ ಜಾಬ್ ಅಪ್ಡೇಟ್ ಇರ್ಬೋದು ರೀ, ಕೀ ಆನ್ಸರ್ ಬಂದ್ರೆ ಕೀ ಆನ್ಸರ್ ಇರ್ಬೋದು ರೀ, ಅಡ್ಮಿಟ್ ಕಾರ್ಡ್ ಬಗ್ಗೆ ಇರ್ಬೋದು, ಮತ್ತು ಯಾವ ರೀತಿ ಫಿಸಿಕಲ್ ನಡೀತದೆ, ಫಿಸಿಕಲ್ ಡೇಟ್ ಪ್ರತಿಯೊಂದು ಮಾಹಿತಿ ನೀಡ್ತೀವಿ. ಹಾಗಂತಂದ್ರೆ ಇವತ್ತೇನು ನೋಡ್ಕೊಡ್ರಿ ಸ್ನೇಹಿತರ, ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಏನು ಕರೀತಾರೆ ಅದು. ಈ ಮಾಹಿತಿ ಎಲ್ಲಿಂದ ಐತಂತಂದ್ರೆ ಪ್ರಿಂಟ್ ಟು ಪ್ರಿಂಟ್ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಐತಿ ನೋಡ್ರಿ, ಸ್ಪರ್ಧಾ ಅರಿವು ಅಲ್ಲಿಂದ ಮಾಹಿತಿ ತಗೊಂಡ್ಬಂದಿನ್ರಿ. ಯಾಕಂದ್ರೆ ಆ ಮ್ಯಾಗ್ಝಿನ್ನ ಭಾಳ ಜನ ಹೇಳ್ತಾರೆ ಚಲೋ ಇದೆ ಅಂತ. ನೀವು ನೋಡ್ಕೊಟ್ರಲ್ಲ ಹೆಂಗೆ ಮಾಹಿತಿ ಕೊಟ್ಟಿದ್ದಾರೆ ಏನು ಸ್ನೇಹಿತರ. I2 ಇದು ಸ್ನೇಹಿತರ ಐ ಐತ್ರ, ಮತ್ತು ಇದು I2 U2 ಅನ್ನೋ ಮಾಹಿತಿ ಬಂದೈತಿ. ಎಲ್ಲಿ ಬಂದದ ಸ್ನೇಹಿತರೆ? ಇದು ಪ್ರಚಲಿತ ಘಟನೆ, ಕರೆಂಟ್ ಅಫೇರ್ಸ್ ಒಳಗೆ ಬಂದದ. ಆ ಮಾಹಿತಿ ಏನೇನೈತಿ ಅಂತ ಸ್ವಲ್ಪ ಒಂದು 3-4 ಸ್ಲೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ನೋಡ್ರಿ ಹೆಂಗೆ ಕೊಟ್ಟಿದ್ದಾರೆ ಸ್ನೇಹಿತರ. I2 U2 ಉಪಕ್ರಮ ಸ್ನೇಹಿತರೆ. I2 U2 ಅಂತ ಸಂಪೂರ್ಣ ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಆ ಸಂಪೂರ್ಣ ಮಾಹಿತಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ನೀವು ಬೇರೆ ಮ್ಯಾಗ್ಝಿನ್ ಹೋದ್ರೆ ಬೇರೆ ಮ್ಯಾಗ್ಝಿನ್ ಕೈಗೆ ಕಂಪೇರ್ ಮಾಡ್ಕೊಳ್ರಿ, ಏನೇನು ಮಾಹಿತಿ ಇದೆ ನೋಡ್ಕೊಳ್ರಿ ಸ್ನೇಹಿತರೆ. I2 ಮತ್ತು U2 ಉಪಕ್ರಮ. ಹಮಾಸ್ ನಾಯಕನ ಹತ್ಯೆಯ ನಂತರ ಇರಾನ್, ಯಾವುದ್ರಿ ಇರಾನ್ ಮತ್ತು ಇಸ್ರೇಲ್ ನಡುವೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯು I2 U2 ಇಲ್ಲಿ ಕೊಟ್ಟಿದ್ದಾರೆ. I2 U2 ಅಂದರೆ ಪಶ್ಚಿಮ ಏಷ್ಯಾ ಕಾಡುವ ಗುಂಪುಗಳ ಕೆಲವು ಉಪಕ್ರಮಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಯಾರು ಅಭಿಪ್ರಾಯಪಟ್ಟು ತಜ್ಞರು ಅಭಿಪ್ರಾಯ ಏನು ಮಾಡಿದ್ದಾರೆ ಪಟ್ಟಿದ್ದಾರೆ ಅಂತ ಹೇಳ್ಯಾರ. ಹಮಾಸ್ ನಾಯಕನ ಹತ್ಯೆಯ ನಂತರ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಉದ್ವೇಗ ಪರಿಣಾಮ ಬೀರ್ಬೋದು, ಕೆಲವು ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ I2 U2 ಕಂಟ್ರೀಸ್, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ ಇಲ್ಲಿ ಐತ್ರಿ, ಇಂಡಿಯಾ ಮೇರಿ ಪ್ಯಾರಾ ಭಾರತ್ ಇಲ್ಲೈತಿ. ಒಂದು ನಿಮಿಷ ತೋರಿಸ್ತೀನಿ, ಎಲ್ಲೋ ಕಲರಲ್ಲಿ ತೋರಿಸ್ತೀನಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಭಾರತ್ ಇದೆ. ರೌಂಡ್ ಅಟ್ ಆಗ್ತಾನೆ ಸ್ನೇಹಿತರೆ, ತಪ್ಪು ತಿಳ್ಕೊಳಕ್ಕೆ. ಇದು ಭಾರತ್, ಇಂಡಿಯಾ, UAE, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್. ಎಷ್ಟದಾವ್ರಿ ಟೋಟಲು? ಇಲ್ಲಿ ನಮ್ಮ ಇಂಡಿಯಾ ಐತೆ ಸ್ನೇಹಿತರೆ. ಇದು ಇಂಡಿಯಾ 1 2 3 4. ಅದಕ್ಕೆ ಅದು ಹೆಂಗಾಗಿದೆ ನೋಡ್ರಿ ಸ್ನೇಹಿತರ. ಒಂದು ನಿಮಿಷ ಸ್ನೇಹಿತರೆ. U2 ಅಂದರೆ ಏನೇನ್ರಿ? ಒಂದು ಯುನೈಟೆಡ್ ಸ್ಟೇಟ್ಸ್, ಮತ್ತೊಂದು ಮೇರೆ ಪ್ಯಾರಾ ಭಾರತ್ ಇಂಡಿಯಾ. ಇನ್ನು I2 ಅಂತ ಇರೋದು ಹೆಂಗಾಗಿದೆ ನೋಡ್ರಿ, ಇಸ್ರೇಲ್, ಮತ್ತೊಂದು ಸಾರಿ ಸ್ನೇಹಿತರೆ ಬೈ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ಸ್ನೇಹಿತರೆ, ಒಂದು ನಿಮಿಷ ಇರ್ರಿ. I2 U2 ಕಂಟ್ರೀಸ್, ಕೋಡ್ ಸಾರಿ ಸ್ನೇಹಿತರೆ, ಇದು I2 U2 ಕಂಟ್ರೀಸ್ ನಾನು ಕೋಡ್ ಮಾಡಕ್ಕೆ ಹೋಗಿದ್ದೀನಿ, ಸಾರಿ. ನೋಡ್ರಿ, U2 ಅಂತ ಇದೆ, U2 ಅಂತ ಇದೆಯಲ್ಲ, ಅದೇನು ಇನ್ಕ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡ್ರಿ. I ಅಂತಂದರೆ ಯುನೈಟೆಡ್ ಸ್ಟೇಟ್ಸ್, U ಅಂತಂದರೆ UAE ಅರಬ್ ಎಮಿರೇಟ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದು ಮುಗಿತು ಸ್ನೇಹಿತರೆ. ಇದು I2 ಇದು ಮುಗಿತಲ್ಲ ಸ್ನೇಹಿತರೆ. I2 ನಾನು ನೋಡೋಣ. I2 ಅಂದರೆ ಹೇಗಿದೆ ನೋಡ್ರಿ, ಒಂದು ಇಸ್ರೇಲ್, ಇನ್ನೊಂದು ಇಂಡಿಯಾ. ಕ್ಲಿಯರ್ ಆಯ್ತು ರೀ. ಇನ್ನೊಂದ್ಸರಿ ಕ್ಲಿಯರ್ ಮಾಡೋಣ ನೋಡ್ರಿ ಸ್ನೇಹಿತರೆ. I2 ಮೊದಲಿಗೆ 2 ಅಂತ ಇದೆ ಅಲ್ರಿ, ಮೊದಲಿಗೆ I2 ಅಂತ ಇದೆಯಲ್ಲ ನೋಡ್ರಿ, ಒಂದು ಇಸ್ರೇಲ್, ಇನ್ನೊಂದು ಇಂಡಿಯಾ, ಇನ್ನೊಂದು ಸ್ನೇಹಿತರೆ U2 ಅಂತ ಇದೆ ನೋಡ್ರಿ, ಯುನೈಟೆಡ್ ಸ್ಟೇಟ್ಸ್, ಮತ್ತೊಂದು UAE ಅಂದರೆ ಏನ್ರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಟೋಟಲ್ ಎಷ್ಟು
ಕಂಟ್ರಿ, ಎಷ್ಟು ದೇಶಗಳು? 4 ಅದಾವ. ಒಂದು ಇಂಡಿಯಾ, ಒಂದು UAE, ಒಂದು ಇಸ್ರೇಲ್, ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್. ಕ್ಲಿಯರ್ ಆಗಿದೆ ಅಲ್ರಿ ಸ್ನೇಹಿತರೆ? ಇದು ಸ್ಲೈಡ್ ಇನ್ನೊಂದು ಸರಿ ನೋಡ್ಕೊಡ್ರಿ, ಚೆಂದಾಗಿ ನೋಡ್ಕೊಡ್ರಿ. ಇದಾದ ನಂತರ ಸ್ನೇಹಿತರ ಇದು ಇವು ಆಗ್ಬೇಕಲ್ರಿ. I2U2 ಎಂದರೇನು ನೋಡ್ಕೊಡ್ರಿ. I2U2 ಎಂಬುದು 2021ರಲ್ಲಿ ಸ್ಥಾಪಿಸಲಾದ ರಾಜತಾಂತ್ರಿಕ, ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ವರ್ಡು, ರಾಜತಾಂತ್ರಿಕ ಮತ್ತು ಆರ್ಥಿಕ ಉಪಕ್ರಮವಾಗಿದ್ದು 4 ದೇಶಗಳನ್ನು ಒಳಗೊಂಡಿದೆ. ಅಲ್ಲ ಹೇಳಿ, 4 ದೇಶಗಳು. UAE ಒಂದ್ರಿ, ಯುನೈಟೆಡ್ ಸ್ಟೇಟ್ಸ್ ಒಂದ್ರಿ, ಇಸ್ರೇಲ್ ಒಂದ್ರಿ ಮತ್ತು ಇಂಡಿಯಾ. ಟೋಟಲ್ 4 ದೇಶಗಳಿದೆ. ಹೌದಲ್ರಿ? 4 ದೇಶಗಳು ಒಂದು ರಾಜತಾಂತ್ರಿಕ ಮತ್ತು ಆರ್ಥಿಕ ಉಪಕ್ರಮವಾಗಿದ್ದು 4 ದೇಶಗಳನ್ನು ಒಳಗೊಂಡಿದೆ. ಭಾರತ್, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅದಿಲ್ಲ ಐತೆ ನೋಡ್ರಿ, ಹೇಳಿದ್ನಲ್ಲ ಭಾರತ್. ಒಂದು ನಿಮಿಷ ಸ್ನೇಹಿತರ, ನೋಡ್ರಿ, ಭಾರತ್, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇಷ್ಟನ್ನು ಒಳಗೊಂಡಿದೆ. ಹೌದಲ್ರಿ? 4 ದೇಶಗಳನ್ನ ಒಳಗೊಂಡಿದ್ದು ಯಾವುದು ನಿಮ್ಮ ಪ್ರಕಾರ? I2 ಮತ್ತು U2 ಈ ಕೆಳಗಿನ ಯಾವುದು ದೇಶ ಅಲ್ಲ ಅಂತ ಕೊಟ್ಬಿಡ್ತಾರೆ. ನೀವು ಈ ಕೋಡ ಮತ್ತು ಇದು ಕೊಟ್ಟಿದ್ದನ್ನು ಸರಿ ನೆನ್ಪಿಟ್ಕೊಂತಿದ್ದ ಇಲ್ಲಿ ನೀವು ತರಿಸ್ಬಹುದು. ಇನ್ನೊಮ್ಮೆ ಹೇಳ್ತೀನಿ ರೀ, ಭಾರತ್, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇನ್ನು ಗುರಿ, ಅದರ ಗುರಿ ಏನಂತ ನೋಡ್ಕೊಡ್ರಿ. ಅದು ಏನನ್ನು ಗುರಿ ಹೊಂದಿದೆ? ಮೂಲ ಸೌಕರ್ಯವನ್ನು ಆಧುನೀಕರಿಸುವುದು, ಕಡಿಮೆ ಇಂಗಾಲದ ಅಭಿವೃದ್ಧಿ ಮಾರ್ಗಗಳನ್ನು ಬೆಳೆಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ಸೇರಿದಂತೆ ವಿವಿಧ ಯೋಜನೆಗಳಿಗೆ ಖಾಸಗಿ ವಲಯದ ಬಂಡವಾಳ ಮತ್ತು ಪರಿಣಿತಿಯನ್ನು ಹೆಚ್ಚಿಸುವುದು. ಖಾಸಗಿ ಪ್ರೈವೇಟ್ ಸ್ವಲ್ಪ ಫೋಕಸ್ ಮಾಡಿದೆ. ಯಾವುದ್ರಿ? I2U2 ಗುರಿ ಆಯಿತು ಸರ್. ಇನ್ನು ಇತರ ಗಮನಾರ್ಹ ಕಿರುಪಕ್ಷೀಯ ಭದ್ರತಾ ಗುಂಪುಗಳು. ಒಂದು ಕಾಟ್, USA, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಜಪಾನ್, ಭಾರತ. ಸ್ನೇಹಿತರ ಭಾರತ ಇದು ಸ್ವಲ್ಪ ಗಮನ ಹೆಚ್ಚಿಕೊಡ್ರಿ. ಯಾಕಂದರೆ UPSC, KPSC, PSC ಮತ್ತು KEA ಅಲ್ಲಿ ಯಾವುದು ಭಾರತ ಇರ್ತದೆ ನೋಡ್ರಿ ಸ್ನೇಹಿತರ, ಅದಕ್ಕೆ ಹೆಚ್ಚು ಫೋಕಸ್ ಅವ್ರು ಮಾಡಿರೋದನ್ನ ನೀವು ಗಮನಿಸ್ಬೋದು ಸ್ನೇಹಿತರ. ಅದಕ್ಕೆ ಕಾರ್ಡ್ ಒಳಗೆ USA ಇದೆ, ಆಸ್ಟ್ರೇಲಿಯಾ ಇದೆ, ಜಪಾನ್, ಭಾರತ. ಇದು ಸಹ 4. USA, ಆಸ್ಟ್ರೇಲಿಯಾ, UK, ಯುನೈಟೆಡ್ ಕಿಂಗ್ಡಮ್ಸ್ ಮತ್ತು US ಎಲ್ಲ ಅಲ್ಲಿ ಶಾರ್ಟ್ ಫಾರ್ಮಲ್ಲೇ ಇದೆ ನೋಡಿ ಸ್ನೇಹಿತರೆ. A ಮೀನ್ಸ್ ಆಸ್ಟ್ರೇಲಿಯಾ, AK ಮೀನ್ಸ್ ಯುನೈಟೆಡ್ ಕಿಂಗ್ಡಮ್ಸ್, US ಮೀನ್ಸ್ USA. ಸ್ಕಾಟ್, USA, ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಜಪಾನ್. ಇಷ್ಟು ಸ್ನೇಹಿತರ ಪ್ರಮುಖವಾದ ಮಾಹಿತಿ ನಾನು ನೆನಪು ಸ್ವಲ್ಪ ನಾವು ಹೇಳ್ತೀನಿ ಸ್ನೇಹಿತರ. ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಇದೆ ನೋಡ್ರಿ, ಅಲ್ಲಿದು ಪ್ರಿಂಟ್ ಪೆನ್ ಮಾಹಿತಿ ಐತಿ ಸ್ನೇಹಿತರ. ಇದು ಅಂತಾರಾಷ್ಟ್ರೀಯ ಸಂಬಂಧ ಒಳಗೆ ನೀಡಿರ್ತಕ್ಕಂಥ ಪ್ರಮುಖವಾದ ಮಾಹಿತಿಯಾಗಿರುವುದರಿಂದ ಅದನ್ನು ನಾನು ನಿಮಗೆ ನೀಡಿದ್ದೀನಿ ರೀ. ಇದು UPSCಯಲ್ಲಿ ಕ್ವಶನ್ ಆಗ್ತದೆ, KASನಲ್ಲೂ ಸಹ ಕ್ವಶನ್ ಆಗ್ತದೆ, ನಮ್ಮ PC, PSI, SDA, SD ಎಲ್ಲಕ್ಕೂ ಸಹ ಕ್ವಶನ್ ಆಗಿ ಆಗ್ತದೆ ಸ್ನೇಹಿತರ. ಅತಿ ಕಡಿಮೆ ಅವಧಿಯಲ್ಲಿ ಇಷ್ಟು ಮಾಹಿತಿ ನೀಡಿದ್ದೀನಿ ರೀ. ಇದೇನ್ರಿ I2U2. ಇದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ಇನ್ನೊಂದ್ಸಲ ಹೇಳಕ್ಕೊತ್ತೀನಿ ರೀ, ಕ್ಲಿಯರ್ ಆಗಿ ನೋಡ್ರಿ. I ಒಳಗೆ 2 ಅದಾವೆ. ಯಾವ್ಯಾವ 2 ಅಂದರೆ ಯಾವ್ಯಾವ ರೀ? I ಅಂದರೆ ಒಂದು ಇಂಡಿಯಾ, ಇನ್ನೊಂದು ಇಸ್ರೇಲ್. ಕಲರ್ ಚೇಂಜ್ ಮಾಡ್ತೀವಿ, ಒಂದು ನಿಮಿಷ ರೀ. ಒಂದು ಇಂಡಿಯಾ, ಇನ್ನೊಂದು ಇಸ್ರೇಲ್. ಹೌದ್ರಿ? ಒಂದು ನಿಮಿಷ ಸ್ನೇಹಿತರ, ಕಲರ್ ಹೇಳ್ಬಿಡೋಣಲ್ಲ. I ಇದೆ ಅಲ್ರಿ, I ಅಂದರೆ ಏನ್ರಿ? ಒಂದು ಇಂಡಿಯಾ, ಇನ್ನೊಂದು ಇಸ್ರೇಲ್. ಅದಾದ ನಂತರ ರೆಡ್ ಕಲರ್, ಇಸ್ ಡೇಂಜರ್ ಕಲರ್. U ಇದೆ ನೋಡ್ರಿ, ಇದು I2 ಐತಿ. U2 ಇದೆ ನೋಡ್ರಿ, ಒಂದು ಯುನೈಟೆಡ್ ಸ್ಟೇಟ್ಸ್, ಇನ್ನೊಂದು UAE. ಟೋಟಲ್ 4 ದೇಶಗಳು, ಒಂದು ರಾಜತಾಂತ್ರಿಕ, ಇನ್ನೊಂದು ಆರ್ಥಿಕ ಸಲುವಾಗಿ ಏನು ಮಾಡಿದ್ದಾರೆ? I2U2 ದೇಶಗಳು ಅದಾವೆ. ಇದು ಸ್ನೇಹಿತರ ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರತಕ್ಕಂಥ ಮಾಹಿತಿಯಾಗಿದೆ. ಇದು ಅಂತಾರಾಷ್ಟ್ರೀಯ ಸಂಬಂಧ ಆಗಿರೋದ್ರಿಂದ ಹಲವಾರು ಪರೀಕ್ಷೆಗಳಲ್ಲಿ ಕ್ವಶನ್ ಆಗ್ತವೆ.
ದಯವಿಟ್ಟು ನೋಡಿರಿ. ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಏನು ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ ಸ್ನೇಹಿತರೆ. ಮೊದಲ ಬಾರಿಗೆ ಯಾರು ಬಂದಿರಿ ನೋಡ್ರಿ ಅವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಆಯ್ಕೆ ಮಾಡಿದ್ದೆ ಆದಲ್ಲಿ ನಾನು ಮುಂದೆ ಏನೇ ಹಾಕಿದ್ರು ಬೇಗನೆ ಒಂದು ಮಾಹಿತಿ ತಲುಪುತ್ತದೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಬಾಯ್.